ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 20 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಥರ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 150 ಎಳೆ ತೊಗೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ. ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡಿಟ್ಕೋಬೇಕು. ಅದನ್ನು ನಾವು ಕಂಪ್ಲೀಟಾಗಿ ಒಣಗಿದ ಮೇಲೆ ಯೂಸ್ ಮಾಡ್ಕೋಬೇಕು. ಹಾಗೆ ಇದನ್ನು ನಾನು ಸ್ಟ್ರೇಟ್ನರ್ನಿಂದ ಸ್ಟ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಅದು ಇಲ್ಲ ಅಂದರೆ ನೀವು ಐರನ್ ಬಾಕ್ಸಿಂದ ಕೂಡ ಸ್ಟ್ರೇಟಾಗಿ ಮಾಡ್ಕೋಬೋದು. ಕುಚ್ಚು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಸ್ಟ್ರೇಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಈ ಥರ ಜರಿ ಥ್ರೆಡನ್ನು ಯೂಸ್ ಮಾಡ್ಕೋತೀನಿ ಕುಚ್ಚು ಕಟ್ಟಲಿಕ್ಕೆ. ಹಾಗೆ ಈ ಗಮ್ಮನ್ನು ಯೂಸ್ ಮಾಡ್ಕೋತಿದ್ದೀನಿ ನಾನು, ಕುಚ್ಚನ್ನು ಅಂದರೆ ಜಾಯಿಂಟ್ ಮಾಡ್ಕೋತೀವಲ್ಲ ಅದಕ್ಕೆ. ಹಾಗೆ ಕಟ್ ಮಾಡೋದಕ್ಕೆ ಈ ಟ್ರಿಮ್ಮರ್ನ ಯೂಸ್ ಮಾಡ್ಕೋತಿದ್ದೀನಿ. ನಾರ್ಮಲ್ ಸೀಸರಿಂದ ಅಷ್ಟು ನೀಟಾಗಿ ಬರಲ್ಲ ಅಂತ ನನ್ನ ಅಭಿಪ್ರಾಯ, ಅದಕ್ಕೋಸ್ಕರ ಕಟ್ಟರ್ನ ಯೂಸ್ ಮಾಡೋದು ಬೆಟರ್. ಹಾಗೆ ಕ್ರೋಶಾ ನೀಡಲ್ನಿಂದ ನಾನು ಕುಚ್ಚಿಗೆ ಹೋಲ್ ಮಾಡ್ಕೋಬೇಕಲ್ಲ ಈ ಥರ ಸೀರೆಗೆ, ಅದಕ್ಕೆ ನಾನು ಕ್ರೋಶಾ ನೀಡಲ್ನ ಯೂಸ್ ಮಾಡ್ಕೋತೀನಿ. ಮೊದಲು ನೋಡಿ ಈ ಥರ ಹೋಲ್ನ ಮಾಡಿಕೊಂಡು ಈ ಕುಚ್ಚನ್ನು ಈ ಥರ ಚುಚ್ಕೊಂಡು ಮೇಲ್ಗಡೆ ತರ್ತೀನಿ. ಫಸ್ಟ್ ಡಿಸೈನ್ ಇದು, ಒಂದೊಂದೇ ಮಾಡಿ ತೋರಿಸ್ತೀನಿ ಎಲ್ಲ ಥರದ ಡಿಸೈನ್ಗಳನ್ನು. ಈಗ ಇದನ್ನು ನಮಗೆ ಎಷ್ಟು ಕುಚ್ಚು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೋಬೇಕು ಮೊದಲು. ಈಗ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಹೊರಗಡೆ ತರಬೇಕು. ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಜರಿ ಥ್ರೆಡನ್ನು ಬಿಟ್ಕೋಬೇಕು, ಪೂರ್ತಿಯಾಗಿ ಮೇಲ್ಗಡೆ ತರಬಾರ್ದು. ಅದಾದಮೇಲೆ ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟನ್ನು ಹಾಕ್ತೀನಿ ಇದಕ್ಕೆ. ನೀವು ನಾರ್ಮಲಾಗಿ ನೀವು ಯಾವ ಥರ ಕಟ್ತಿರೋ ಜರಿ ಥ್ರೆಡ್ಡಿಂದ ಕುಚ್ಚು ಆ ಥರ ಕೂಡ ಕಟ್ಕೋಬೋದು. ಅದಾದಮೇಲೆ ಒಂದು 3 ರಿಂದ 4 ಸರಿ ಈ ಥರ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ಒಂದು ಸಲ ಲಾಕನ್ನು ಮಾಡಿಕೊಂಡು ಮತ್ತೆ ಮೇಲಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ. ಈಗ ಕುಚ್ಚು ಸಮವಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕುಚ್ಚನ್ನು ಸಮವಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದಕ್ಕೆ ಒಂದು 250 ಇಂದ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಇದನ್ನು ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಒಂದು 1/2 ಇಂಚ್ ಅಥವಾ 1 ಇಂಚ್ಗೆ ಒಂದು ನೀವು ಮಾರ್ಕನ್ನು ಮಾಡಿಕೊಂಡು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಹಾಗೆ ಡಬಲ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು. ನಿಮಗೆ ಮಾರ್ಕ್ ಮಾಡ್ಕೊಳ್ಳುವಾಗ ನೀವು ಟೇಪಿಂದ ಕೂಡ ಈ ಥರ ಮೆಜರ್ಮೆಂಟನ್ನು ಮಾಡ್ಕೋಬೋದು. ಈ ಥರ ಬೇಡ ಅಂದರೆ ಬೊಟ್ಟುಗಳ ಅಳತೆಯಿಂದ ಕೂಡ ಈ ಥರ ಬೊಟ್ಟನ್ನು ಇಟ್ಕೊಂಡು ಅಳತೆನ ಮಾಡಿಕೊಂಡು ಕುಚ್ಚುಗಳನ್ನು ಕಟ್ಕೋಬೋದು. ಓಕೆ, ಸೆಕೆಂಡ್ ಡಿಸೈನ್ಗೆ ನಾನು ಈ ಥರ ಹೋಲನ್ನು ಮಾಡ್ಕೋತಿದ್ದೀನಿ ಕ್ರೋಶಾ ನೀಡಲ್ನಿಂದ. ಹೋಲ್ ಮಾಡಿಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರ್ತೀನಿ. ಕೆಳಗಡೆಯಿಂದ ಮೇಲ್ ತಂದು ಸಮವಾಗಿ ನೋಡ್ಕೊಳ್ಳಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ನಾರ್ಮಲ್ ನೀಡಲ್ಗೆ ನಾನು ಪೋಣಿಸಿಟ್ಕೊಂಡಿದ್ದೀನಲ್ಲ ಜರಿ ಥ್ರೆಡ್ಡು, ಅದನ್ನು ತಗೊಂಡು ಇವಾಗ ನೀಡಲನ್ನು ಚುಚ್ಕೋತೀನಿ. ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆ ತರಬೇಕು. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೋಬೇಕಾಗುತ್ತೆ. ಅದಾದಮೇಲೆ ಒಂದು 3 ರಿಂದ 4 ಸರಿ ನಾನು ಕುಚ್ಚಿಗೆ ಈ ಥರ ಸುತ್ಕೋತೀನಿ ಜರಿ ಥ್ರೆಡ್ಡು. ಇಲ್ಲಿಂದ ಒಂದು ಲಾಕನ್ನು ಮಾಡ್ಕೋತೀನಿ. ಇವಾಗ ನೋಡಿ ಈ ಥರ ಲಾಕ್ ಕೂಡ ಮಾಡ್ಕೋಬೋದು. ಎರಡೂ ಥರ ತೋರಿಸಿದ್ದೀನಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಈ ಬೀಡನ್ನು ಹಾಕ್ತೀನಿ. ಇದು ಕರೆಕ್ಟಲ್ಲಿ ಮಿಡಲ್ನಲ್ಲಿ ಬರೋ ಥರ ಮಾಡಿಕೊಂಡು ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಈ ಬೊಟ್ಟಿಂದ ನೀವು ಟೈಟಾಗಿ ಇಟ್ಕೊಳ್ಳಿ. ಎಡಗೈನ ನಿಮ್ಮ ಬೆರಳಿಂದ ಈ ಥರ ಟೈಟಾಗಿ ಇಟ್ಕೊಂಡು ಜರಿ ಥ್ರೆಡ್ಡಿಂದ ಮತ್ತೆ ಒಂದು 3 ರಿಂದ 4 ಸರಿ ಸುತ್ಕೋಬೋದು ಅಥವಾ ಲಾಕ್ ಕೂಡ ಮಾಡ್ಕೋಬೋದು. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ನೀಡಲ್ನ ಹಾಕಿ ಹೊರಗಡೆ ತೆಗಿತೀನಿ. ಅದಾದಮೇಲೆ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಈ ಕುಚ್ಚನ್ನು ಉದ್ದವಾಗಿ ಮಾಡ್ಕೋತಿದ್ದೀನಿ, 1 ಇಂಚಷ್ಟು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೇಮ್ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಬಲ್ ಕಲರ್ನಲ್ಲಿ ನೀವು ಮಾರ್ಕನ್ನು ಮಾಡಿಕೊಂಡು ಸೀರೆಗೆ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಡಿಸೈನ್ಗೆ ನೋಡಿ ಈ ಥರ ಬೊಟ್ಟಿಂದ ಇಟ್ಕೊಂಡು ಅಳತೆ ಪಕ್ಕದಲ್ಲಿ ಈ ಥರ ನೀಡಲ್ನ ಚುಚ್ಕೋತೀನಿ. ಕ್ರೋಶಾ ನೀಡಲಿಂದ ಈ ಥರ ಹೋಲನ್ನು ಮಾಡ್ಕೋತೀನಿ. ಈಗ ಈ ರೆಡಿ ಇರೋ ಕುಚ್ಚನ್ನು ಕೆಳಗಡೆಯಿಂದ ಈ ಥರ ಮೇಲೆ ತರಬೇಕು. ಇದನ್ನು ನಾವು ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನೋಡಿ ಈಸಿಯಾಗಿ ಈ ಥರ ಹೊರಗಡೆ ತೆಗಿಬೋದು. ಗಮ್ಮಚ್ಚಿ ನಾವು ಚೂಪಾಗಿ ಮಾಡ್ಕೋಬೇಕು. ಕಂಪ್ಲೀಟಾಗಿ ಒಣಗಿದ ಮೇಲೆ ಯೂಸ್ ಮಾಡ್ಕೋಬೇಕು, ಹಸಿ ಇದ್ದರೆ ಬರೋದಿಲ್ಲ ಅದು. ಹಾಗೆ ಇಲ್ಲಿ ಎಲ್ಲ ಕುಚ್ಚುಗಳಿಗೂ 150 ಎಳೆ ತೊಗೊಂಡಿದ್ದೀನಿ ಕುಚ್ಚನ್ನು.
ನೋಡಿ ಈ ಥರ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಈ ಥರ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಿಟ್ಕೋಬೇಕು. ನೀವು ನಾರ್ಮಲ್ಲಾಗಿ ಯಾವ ಥರ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀರೋ ಆ ಥರ ಕಟ್ಕೊಳ್ಳಿ ಮೊದಲು. ಅದಾದಮೇಲೆ ಇಲ್ಲಿ ಒಂದು 3 ರಿಂದ 4 ಸರಿ ಸುತ್ಕೊಂಡ್ಮೇಲೆ ಒಂದು ಲಾಕನ್ನು ಮಾಡಿಕೊಂಡೆ. ಇಲ್ಲಿಂದ ಇವಾಗ ಬೀಡ್ಸ್ಗಳನ್ನು ಹಾಕ್ತೀನಿ. 2 ಚಿಕ್ಕ ರೌಂಡ್ ಬೀಡ್ ತೊಗೊಂಡಿದ್ದೀನಿ, ಆ ಕಡೆ ಈ ಕಡೆ, ಅಂದರೆ ಮಿಡಲ್ನಲ್ಲಿ ಒಂದು ಲೀಫ್ ಬೀಡನ್ನು ಹಾಕಿದ್ದೀನಿ. ಅದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಜರಿ ಥ್ರೆಡ್ಡನ್ನು ಒಂದು 3 ರಿಂದ 4 ಸರಿ ಸುತ್ಕೊಳ್ಳಿ. ಇಲ್ಲಾಂದರೆ ಒಂದು 2-3 ಸರಿ ಲಾಕನ್ನು ಮಾಡ್ಕೊಳ್ಳಿ. 1-2 ಸರಿ ಸುತ್ಕೊಂಡ್ರೆ ಸಾಕು, ಅದು ನೀಟಾಗಿ ಕೂರುತ್ತೆ. ಈಗ ಇಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ನಾನು ಕಟ್ ಮಾಡ್ಕೋತೀನಿ. ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇದನ್ನು ನಾನು ಸ್ವಲ್ಪ ಶಾರ್ಟಾಗಿ ಮಾಡ್ತಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಕೂಡ. ನೀವು ಸೀರೆಗೆ 1 ಇಂಚ್ ಅಥವಾ 1/2 ಇಂಚ್ಗೆ ಒಂದು 4 ಅಂದರೆ ಡಬಲ್ ಕಲರ್ನಲ್ಲಿ ನೀವು ಕುಚ್ಚುಗಳನ್ನು ಕಟ್ಕೊಂಡ್ರೆ ತುಂಬಾ ಲುಕ್ ಇರುತ್ತೆ ಸೀರೆಗೆ. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 4th ಡಿಸೈನ್ಗೆ ಈ ಥರ ಬೆರಳಿನಿಂದ ಈ ಥರ ಅಳತೆ ತಗೊಂಡು ಕರೆಕ್ಟಾಗಿ ಅಲ್ಲಿ ನಾನು ನೀಡಲ್ನ ಚುಚ್ಚಿ ಹೋಲನ್ನು ಮಾಡ್ಕೋತೀನಿ ಕ್ರೋಶಾ ನೀಡಲ್ನಿಂದ. ಈ ರೆಡಿ ಇರೋ ಕುಚ್ಚನ್ನು ನಾನು ಕೆಳಗಡೆಯಿಂದ ಈ ಥರ ಚುಚ್ಚಿ ಮೇಲ್ಗಡೆ ತರ್ತೀನಿ ನೋಡಿ. ಇದನ್ನು ಮೇಲ್ಗಡೆ ತರಬೇಕು. ನೀವು ಒಂದು ವೇಳೆ ಕುಚ್ಚು ಒಳಗಡೆ ಈ ಥರ ಚೂಪಾಗಿರುತ್ತಲ್ಲ, ಅಲ್ಲಿ ಬೀಡ್ಗಳನ್ನು ಹಾಕಬೇಕಂದ್ರೆ ಇದಕ್ಕಿಂತ ನೀವು ಚೂಪಾಗಿ ಮಾಡ್ಕೋಬೇಕಾಗತ್ತೆ. ನಾನು ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಚೂಪಾಗಿ ಯಾವ ಥರ ಮಾಡ್ಕೋಬೇಕಂತ. ಹಾಗೆ ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಮಾಡೋದು ಎಲ್ಲ ತೋರಿಸಿದ್ದೀನಿ. ಇದಕ್ಕೆ ನೋಡಿ ಒಂದು ರಿಂಗ್ ಬೀಡನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಕುಚ್ಚನ್ನು ಸಮವಾಗಿ ಮಾಡ್ಕೊಳ್ಳಿ. ಇವಾಗ ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಇಲ್ಲಿ 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಈಗ ನಾರ್ಮಲ್ಲಾಗಿ ನಾವು ಯಾವ ಥರ ಕುಚ್ಚನ್ನು ಕಟ್ಕೋತೀವೋ ಜರಿ ಥ್ರೆಡ್ಡಿಂದ ಆ ಥರ ಕುಚ್ಚನ್ನು ಕಟ್ಕೊಂಡು ಬಿಡೋಣ. ಇದಕ್ಕೆ ಎಲ್ಲ ಡಿಸೈನ್ಗಳು ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಡಿಸೈನ್ಗಳು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೋತೀನಿ. ವಿಡಿಯೋ ಲೆಂದಿ ಆಗುತ್ತೆ ಅಂತ ನಾನು ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಮಾರ್ಕ್ ಕೂಡ ನೀವು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಬೇಕು ಅಂದರೆ ನಾನು ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಎಲ್ಲ ಡಿಸೈನ್ಗಳು ನೀಟಾಗಿ ಅರ್ಥ ಆಗುತ್ತೆ ನೋಡಿ. ಈಗ ಮೇಲ್ಗಡೆ ಪಾರ್ಟನ್ನು ನಾನು ಈ ಥರ ಮೇಲ್ ಮಾಡಿಕೊಂಡು ಮಿಡಲ್ನಲ್ಲಿ ಒಂದು ಬೀಡನ್ನು ಹಾಕ್ತಿದ್ದೀನಿ. ಹಾಕಿ ಈ ಥರ ಬಫ್ ಬರೋ ಥರ ಮಾಡ್ಕೋಬೇಕು. ಆ ಬೀಡ್ ಫುಲ್ ಕವರ್ ಮಾಡ್ಕೋಬೇಕು ಕುಚ್ಚಿಂದ. ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಕೊಂಡು ಹೊರಗಡೆ ತಂದು ಒಂದು 3 ರಿಂದ 4 ಸರಿ ಈ ಥರ ಸುತ್ಕೋಬೇಕು ಜರಿ ಥ್ರೆಡ್ಡು. ಈ ಥರ ಜರಿ ಥ್ರೆಡ್ಡನ್ನು ಸುತ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಒಂದು ಲಾಕನ್ನು ಮಾಡಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಕುಚ್ಚು ಸಮವಾಗಿ ಬರೋ ಥರ ನೋಡ್ಕೋಬೇಕು ನೋಡಿ. ಈ ಥರ ಈ ರಿಂಗ್ ಬೀಡು ಈ ಥರ ಮುಂದ್ಗಡೆ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಆಗಿದೆ. ಈ ಥರ ನೀವು ಪೂರ್ತಿ ಸೀರೆನ ಮಾಡ್ಕೊಳ್ಳಿ. ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಮಲ್ಟಿ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಅಂದರೆ ಹತ್ರ ಮಾಡಿಕೊಂಡ್ರೆ 350 ಮಾಡ್ಕೋಬೋದು. ನೀವು ದೂರ ಮಾಡಿಕೊಂಡ್ರೆ ಒಂದು 300 ಅಥವಾ 250ವರೆಗೂ ಮಾಡ್ಕೋಬೋದು ಚಾರ್ಜಸ್. ಓಕೆ, ನೆಕ್ಸ್ಟ್ ಡಿಸೈನ್ನ ಈ ಥರ ಮತ್ತೆ ಬೆಟ್ಟಿಂದ ಅಳತೆ ತಗೊಂಡು ಹೋಲನ್ನು ಮಾಡ್ಕೋತೀನಿ ಕ್ರೋಶಾ ನೀಡಲ್ನಿಂದ. ಈ ರೆಡಿ ಇರೋ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತರ್ತೀನಿ. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಸಮವಾಗಿ ಇಟ್ಕೊಂಡು ಈಗ ನಾರ್ಮಲ್ಲಾಗಿ ಜರಿ ಥ್ರೆಡ್ಡಿಂದ ನಾನೀಗ ಕುಚ್ಚನ್ನು ಕಟ್ಕೋತೀನಿ. ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ನಿಮಗೆ ಹೆಚ್ಚಿನ ವಿಡಿಯೋಗಳು ಸಿಗುತ್ತೆ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ನೀವೇ ಮೊದಲು ವಾಚ್ ಮಾಡ್ಬೋದು ನೋಡಿ. ಈ ಥರ ನೀಡಲ್ನ ಸ್ವಲ್ಪ ಕರೆಕ್ಟಾಗಿ ಇಲ್ಲಿ ಮಿಡಲ್ನಲ್ಲಿ ತರ್ತೀನಿ. ನೀಡಲ್ನ ಸ್ವಲ್ಪ 1 ಪಾಯಿಂಟ್ ಅಷ್ಟು ಕೆಳಗಡೆಯಿಂದ ಈ ಥರ ತಂದು ಒಂದು ಲಾಕನ್ನು ಮಾಡ್ಕೋತೀನಿ ನೋಡಿ. ಈ ಥರ
ಸ್ವಲ್ಪ ಈ ಥರ ಒಂದು ಲಾಕನ್ನು ಮಾಡ್ಕೋತೀನಿ. 1 ಪಾಯಿಂಟಷ್ಟು ಡಿಸ್ಟೆನ್ಸ್ ಮೇಲ್ಗಡೆ ಕಟ್ಟಿರ್ತೀವಲ್ಲ ಅಲ್ಲಿಂದ ಕೆಳಗಡೆಗೆ. ಅದಾದಮೇಲೆ ಒಂದು 3 ರಿಂದ 4 ಸರಿ ಈ ಥರ ಜರಿ ಥ್ರೆಡ್ಡಿಂದ ಸುತ್ಕೋಬೇಕು. ಇಲ್ಲಿ ಯಾವುದೇ ಥರದ ಒಳಗಡೆ ಬೀಡನ್ನು ಹಾಕಿಲ್ಲ, ಹಾಗೆ ಮಾಡ್ಕೋತಿದ್ದೀನಿ. ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಜಾಸ್ತಿ ಉದ್ದ ಬಿಟ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ನೀವು ಪೂರ್ತಿ ಸೀರೆನ ಡಬಲ್ ಕಲರ್ನಲ್ಲಿ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜನ್ನು ನೀವು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಕಲರ್ ಕಾಂಬಿನೇಷನ್ ಸೀರೆಯಲ್ಲಿ ಮಲ್ಟಿ ಕಲರ್ ಇದ್ದರೆ ಇನ್ನೂ 3 ಕಲರ್ ಅಥವಾ 4 ಕಲರ್ನಲ್ಲಿ ನೀವು ಎರಡೆರಡು ಕುಚ್ಚುಗಳನ್ನು ಹಾಕಿದಾಗ ಸೀರೆಗೆ ತುಂಬ ಲುಕ್ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೊಟ್ಟಿಂದ ನಾನು ಅಳತೆ ತಗೊಂಡು ಕ್ರೋಶಾ ನೀಡಲಿಂದ ಈ ಥರ ಹೋಲ್ ಮಾಡ್ಕೋತೀನಿ. ಇವಾಗ ರೆಡಿ ಇರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಮೇಲ್ ತರಬೇಕು. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನೀವು ಯಾವ ಥರ ಕುಚ್ಚು ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕುಚ್ಚು ಲೆಂತ್ ತೊಗೊಳ್ಳೋದು. ಈಗ ಈ ಬೀಡನ್ನು ಹಾಕ್ತೀನಿ ಇದ್ರ ಒಳಗಡೆ. ಈ ಬೀಡನ್ನು ಹಾಕಿ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕುಚ್ಚನ್ನು ಮೊದಲು ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಈ ಥರ. ಈಗ ನಾರ್ಮಲ್ ನೀಡಲ್ಗೆ ನಾನು ಜರಿ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿದ್ದೀನಲ್ಲ 2 ಎಳೆ, ಅದನ್ನು ನಾನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಹೊರಗಡೆ ತರ್ತೀನಿ. ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು, ಹಾಗೆ ಎಳೆದ್ರೆ ಮೇಲ್ಗಡೆ ಬರುತ್ತೆ. ನಾನು ಇವಾಗ ಆಯ್ತಲ್ಲ ಮೊದಲು ಆ ಥರ ಆಗುತ್ತೆ. ಈಗ ಒಂದು 3 ರಿಂದ 4 ಸಾರಿ ಈ ಥರ ಸುತ್ತಕೊಂಡು ಒಂದು ಲಾಕನ್ನು ಮಾಡ್ಕೋತೀನಿ. ಇಲ್ಲಿ ಈ ಥರ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಈಗ ಕುಚ್ಚನ್ನು ಸಮವಾಗಿ ತಗೊಂಡು ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ನೀವು ಪೂರ್ತಿ ಸೀರೆನ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. 1/2 ಇಂಚ್ ಅಥವಾ 1 ಇಂಚ್ಗೆ ಒಂದು ನೀವು ಮಾಡ್ಕೋಬೋದು ಈ ಡಿಸೈನು. 1/2 ಇಂಚ್ ಅಂದರೆ ತುಂಬ ಹತ್ರ ಆಗುತ್ತೆ. 1 ಇಂಚ್ಗಿಂತ ಸ್ವಲ್ಪ ಒಳಗಡೆಗೆ ಮಾಡಿಕೊಂಡ್ರೆ ಡಿಸೈನ್ ತುಂಬ ನೀಟಾಗಿ ಬರುತ್ತೆ. ಡಬಲ್ ಕಲರ್ನಲ್ಲೇ ಕೂಡ ಮಾಡ್ಕೋಬೋದು. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಮತ್ತು ನೋಡಿ ಈ ಥರ ಬೆಟ್ಗಳನ್ನ ಸಹಾಯದಿಂದ ನಾನು ಈ ಥರ ಇಟ್ಕೊಂಡು ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೊತಿದ್ದೀನಿ. ಈಗ ಈ ಕುಚ್ಚನ್ನು ನಾನು ಮೇಲ್ಗಡೆ ತರ್ತೀನಿ ಈ ಥರ ಚುಚ್ಕೊಂಡು. ಇದ್ರ ಒಳಗಡೆ ನಾನು ಈ ಥರ ಆರ್ಟ್ ಶೇಪ್ ಇರೋ ಬೀಡನ್ನು ತಗೊಂಡಿದ್ದೀನಿ. ಈ ಬೀಡನ್ನು ಹಾಕಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಮಾಡ್ಕೊಳ್ಳಿ. ಇದನ್ನು ಈ ಥರ ಇಟ್ಕೊಂಡಿದ್ದೀನಿ, ಅಂದರೆ ಉಲ್ಟಾ ಕಡೆಗೆ ನಾವು ಈ ಥರ ಕುಚ್ಚನ್ನು ಕಟ್ಕೊಂಡಾಗ ಅದನ್ನು ನಾವು ತಿರುಗಿಸ್ಕೊಂಡಾಗ ಅದು ಆರ್ಟ್ ಶೇಪಲ್ಲಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಈಗ ಜರಿ ಥ್ರೆಡ್ಡಿಂದ ಈ ಥರ ಕುಚ್ಚನ್ನು ಕಟ್ಕೋತೀನಿ. ಒಂದು 3 ರಿಂದ 4 ಸಾರಿ ಕಟ್ಕೊಳ್ಳಿ, ಇಲ್ಲಾಂದರೆ 1-2 ಸಾರಿ ಲಾಕನ್ನು ಮಾಡ್ಕೊಳ್ಳಿ. ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡಿಕೊಂಡೆ. ಇದಕ್ಕೆ ನಾನೀಗ ಮಿಡಲ್ನಿಂದ ಅಂದರೆ ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಅಲ್ಲಿ ಒಂದು ಚಿಕ್ಕ ರೌಂಡ್ ಬೀಡನ್ನು ಹಾಕ್ತೀನಿ. ಬ್ಯಾಕ್ ಸೈಡಿಂದ ಮಿಡಲ್ನಲ್ಲಿ ಚುಚ್ಚಿ ಮುಂದ್ಗಡೆ ತಂದಿದ್ದೀನಿ ನೀಡಲ್ಲು. ಈ ಬೀಡನ್ನು ಹಾಕ್ಕೊಂಡು ಕರೆಕ್ಟಾಗಿ ಮತ್ತೆ ಮಿಡಲ್ನಲ್ಲಿ ವಾಪಸ್ ಆ ನೀಡಲ್ನ ಚುಚ್ಚಿ ಬ್ಯಾಕ್ ಸೈಡ್ಗೆ ತಗೋತೀನಿ. ಈ ಥರ ಚುಚ್ಕೊಂಡು ಕೆಳಗಡೆ ತೊಗೊಂಡೋಗ್ತೀನಿ ನೀಡಲ್ಲು. ಆ ಬೀಡು ಕರೆಕ್ಟ್ ಮಿಡಲ್ನಲ್ಲಿ ಬರುತ್ತೆ. ಇವಾಗ 1-2 ಸಲ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಈ ಥರ ಒಂದು ಸಲ ಮಾಡ್ಕೋತೀನಿ. ಮತ್ತು ಮೇಲಿಂದ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಮನೆಯಲ್ಲೇ ಕುಳಿತು ನೀವು ಅರ್ನಿಂಗನ್ನು ಮಾಡ್ಕೋಬೋದು. ಈಗ 1 ಇಂಚಷ್ಟು ಕುಚ್ಚು ಬಿಟ್ಕೊಂಡಿದ್ದೀನಿ. ಈ ಬೀಡನ್ನು ಈ ಥರ ಮುಂದ್ಗಡೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ಸೀರೆಗೆ ನೀವು ಡಬಲ್ ಕಲರ್ನಲ್ಲಿ ಕೂಡ ಮಾಡ್ಕೋಬೋದು. ಸೀರೆಯಲ್ಲಿ ಒಂದೇ ಸಿಂಗಲ್ ಕಲರ್ ಇದ್ದರೆ ಸಿಂಗಲ್ ಕಲರ್ನಲ್ಲೂ ಕೂಡ ನೀವು 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಹಾಕ್ಕೋಬೋದು. ಹಾಗೆ ಎಲ್ಲ ಥರದ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. ಇವತ್ತು ತೋರಿಸಿರುವಂಥ ಡಿಸೈನ್ಗಳು ಎಲ್ಲ ಥರದ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ. ಈಗ ನೋಡಿ ಈ ಥರ ಹೆಬ್ಬೆರಳನ್ನು ಈ ಥರ ಇಟ್ಕೊಂಡು ಅಳತೆ ಮಾಡಿಕೊಂಡು ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೊತಿದ್ದೀನಿ. ರೆಡಿ ಇರೋ ಕುಚ್ಚನ್ನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಮೇಲ್ಗಡೆ ತರ್ತೀನಿ. ಇದನ್ನು ಮೇಲ್ಗಡೆ ತಂದು ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತಿದ್ದೀನಿ ನೋಡಿ. ರಿಂಗ್ ಬೀಡ್ ಹಾಕಿ ಸ್ವಲ್ಪ ಕುಚ್ಚು 1 ಇಂಚ್ಗಿಂತ ಸ್ವಲ್ಪ ಉದ್ದ ಮಾಡ್ಕೊಂಡಿದ್ದೀನಿ. ಈಗ ನಾರ್ಮಲ್ಲಾಗಿ ಜರಿ ಥ್ರೆಡ್ಡಿಂದ ಯಾವ ಥರ ಕುಚ್ಚನ್ನು ಕಟ್ತೀವೋ ಆ ಥರ ಕಟ್ಕೊಂಡು ಬಿಡಬೇಕು ಮೊದಲು.
ನೀವು ಯಾವ ಥರ ಕಟ್ತೀರೋ ಆ ಥರ ಕಟ್ಕೊಳ್ಳಿ. ಇದೇ ಥರ ಅಂತೇನಿಲ್ಲ, ಕೆಲವೊಬ್ಬರು ಕೈಯಿಂದ ಜರಿ ಥ್ರೆಡ್ಡಿಂದ ಕೂಡ ಕಟ್ತಿರ್ತಾರೆ. ಆ ಥರ ಮಾಡಿಕೊಂಡ್ರೆ ಲೇಟ್ ಆಗುತ್ತೆ. ಈ ಥರ ನೀಡಲ್ಗೆ ಪೋಣಿಸಿ ಕಟ್ಕೊಳ್ಳೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಕುಚ್ಚು ಕಟ್ಟೋದು. ಇವಾಗ ನೋಡಿ ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ. ಈಗ ನೋಡಿ ನೆಕ್ಸ್ಟ್ ಈ ರಿಂಗ್ ಬಿಡಿದೆಯಲ್ಲ, ಇದ್ರ ಒಳಗಡೆ ಅಪೋಸಿಟ್ ಕಲರ್ನಲ್ಲಿ ಇನ್ನೊಂದು ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ಒಂದೇ ಕುಚ್ಚಲ್ಲಿ 2 ಕುಚ್ಚು ಮಾಡ್ಕೋಬೇಕು. ಈ ಥರ ಡಬಲ್ ಕಲರ್ನಲ್ಲಿ ಮಾಡ್ಕೋಬೋದು. ಈಗ ಕೆಳಗಡೆ ಮೊದಲು ಒಂದು ಕುಚ್ಚು ಕಟ್ಟಿದ್ದೀವಲ್ಲ, ಅದಕ್ಕೆ ಸಮವಾಗಿ ಈ ಕುಚ್ಚನ್ನು ಈ ಥರ ಹಾಕ್ಕೋಬೇಕು. ಅಡ್ಜಸ್ಟ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಕೊಂಡು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೋಬೇಕು ಕೆಳಗಡೆ. ಇದನ್ನು ಮೇಲ್ಗಡೆ ತಂದು ಕುಚ್ಚನ್ನು ಕಟ್ಕೋಬೇಕು. ನೀವು ನಾರ್ಮಲಾಗಿ ಯಾವ ಥರ ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ತೀರೋ ಸೇಮ್ ಅದೇ ಥರ ಕಟ್ಕೊಳ್ಳಿ. ಈ ಥರ ಕಟ್ಟಬೇಕನ್ನಿಸಿದ್ರೆ ನಾನು ತೋರಿಸಿದ್ದೀನಲ್ಲ, ಈ ಥರ ಕೂಡ ಕಟ್ಕೋಬೋದು. ಈಗ ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಒಂದೇ ಕುಚ್ಚಲ್ಲಿ ನಾವು ಡಬಲ್ ಕಲರ್ನಲ್ಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನಿಮಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಅಂದರೆ ಬ್ಯಾಕ್ ಸೈಡಲ್ಲಿ ಇರುತ್ತಲ್ಲ ಅಷ್ಟೇ ಮಾಡ್ಕೋಬೇಕಾಗತ್ತೆ. ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಡಿಸೈನ್ಗೆ ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾಕಂದರೆ ಡಬಲ್ ಬರುತ್ತಲ್ಲ, ಹಾಗಾಗಿ 350ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. 1 ಇಂಚ್ಗೆ ಒಂದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೀರೆಗೆ. ಈಗ ಹೆಬ್ಬರಳಿಂದ ಮತ್ತೆ ನಾವು ಈ ಥರ ಅಳತೆಯನ್ನು ತಗೊಂಡು ಪಕ್ಕದಲ್ಲೇ ಈ ಥರ ನೀಡಲ್ನ ಚುಚ್ಕೋತೀನಿ. ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡಿಕೊಂಡು ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. ಕೆಳಗಡೆಯಿಂದ ಈ ಕುಚ್ಚನ್ನು ಈ ಥರ ಮೇಲ್ ತರಬೇಕು. ತಂದು ಇದಕ್ಕೆ ಒಂದು ಈ ಥರ ಬೀಡನ್ನು ಹಾಕ್ತಾ ಇದ್ದೀನಿ ನೋಡಿ. ಈ ಬೀಡನ್ನು ಹಾಕಿ ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. 1 ಇಂಚ್ಗಿಂತ ಜಾಸ್ತಿ ತಗೋತೀನಿ ಈ ಡಿಸೈನ್ಗೆ ನಾನು, ಯಾಕಂದರೆ ಬಫ್ ಬರೋ ಥರ ಮಾಡ್ಕೋತೀನಿ ಈ ಕುಚ್ಚು, ಅದಕ್ಕೋಸ್ಕರ ಸ್ವಲ್ಪ ಉದ್ದ ಮಾಡ್ಕೋತೀನಿ. ಈಗ ನಾರ್ಮಲ್ಲಾಗಿ ಯಾವ ಥರ ಕುಚ್ಚನ್ನು ಕಟ್ತೀವೋ ಆ ಥರ ಮೊದಲು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಂಡು ಬಿಡೋಣ. ಇದನ್ನು ಮೊದಲು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಇವಾಗ ನೋಡಿ ಬ್ಯಾಕ್ ಸೈಡಿಂದ ಈ ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಆ ಜರಿ ಥ್ರೆಡ್ಡನ್ನು ನಾನು ಕಟ್ ಮಾಡ್ಕೊಳ್ಳಲ್ಲ, ಹಾಗೆ ಬಿಡ್ತೀನಿ. ಈಗ ಈ ಮೇಲ್ಗಡೆ ಪಾರ್ಟನ್ನು ಈ ಥರ ಮಾಡಿಕೊಂಡು ಅದರ ಒಳಗಡೆ ಒಂದು ಬೀಡನ್ನು ಹಾಕ್ಕೋತೀನಿ. ಯಾವುದಾದ್ರೂ ರೌಂಡ್ ಶೇಪ್ ಇರೋ ಬೀಡನ್ನು ತೊಗೊಳ್ಳಿ, ಮೀಡಿಯಮ್ ಸೈಜು. ಆ ಬೀಡನ್ನು ಹಾಕಿ ಆ ಬೀಡ್ ಕವರ್ ಆಗಬೇಕು ಆ ಕುಚ್ಚಿಂದ. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಜರಿ ಥ್ರೆಡ್ ಇದೆಯಲ್ಲ, ಇದನ್ನು ಬ್ಯಾಕ್ ಸೈಡಿಂದ ಮೇಲ್ಗಡೆ ತಂದು ಈಗ ಕುಚ್ಚನ್ನು ಕಟ್ಕೋಬೇಕು. ನಾರ್ಮಲಾಗಿ ಯಾವ ಥರ ಕಟ್ಕೋತೀವೋ ಆ ಥರ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳಿ. ಕುಚ್ಚನ್ನು ಕಟ್ಕೊಂಡು ಒಂದು ಸಲ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಒಂದು ಸರಿ ಲಾಕನ್ನು ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಒಂದು ಸಲ ಮಾಡಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಈಗ ಕುಚ್ಚನ್ನು ಸಮವಾಗಿ ತಗೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಉದ್ದ ಬರುತ್ತೆ, 1 ಇಂಚ್ಗಿಂತ ಜಾಸ್ತಿ ಬರುತ್ತೆ ಈ ಕುಚ್ಚು. ಈ ಕುಚ್ಚನ್ನು ನೀವು ತುಂಬಾ ಹತ್ರ ಮಾಡ್ಕೊಳ್ಳೋದ್ರಿಂದ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಲ್ಲ ಥರದ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. 1/2 ಇಂಚ್ಗೆ ಒಂದು ನೀವು ಸೀರೆ ಪೂರ್ತಿ ಮಲ್ಟಿ ಕಲರ್ನಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ನೆಕ್ಸ್ಟ್ ಡಿಸೈನ್ಗೆ ನಾನು ಮತ್ತೆ ಬೆರಳಿನ ಸಹಾಯದಿಂದ ಈ ಥರ ಅಳತೆ ತಗೊಂಡು ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ. ಈ ಥರ 1 ಬೊಟ್ಟಷ್ಟು ತಗೊಂಡು ಹೋಲ್ ಮಾಡ್ಕೋತೀನಿ. ಈಗ ಈ ರೆಡಿ ಇರೋ ಕುಚ್ಚನ್ನು ಕೆಳಗಡೆಯಿಂದ ಚುಚ್ಚಿ ಮೇಲ್ಗಡೆ ತರ್ತೀನಿ. ಈ ಥರ ಮಾಡಿಕೊಂಡು
ಪಕ್ಕದಲ್ಲೇ ಇನ್ನೊಂದು ಸಲ ಹೋಲ್ ಮಾಡ್ಕೋತೀನಿ, ಡಬಲ್ ಕಲರ್ನಲ್ಲಿ ಮಾಡ್ಕೋತಿದ್ದೀನಿ. ಇಲ್ಲಿ ನಾನು 157 ತೊಗೊಂಡಿದ್ದೀನಲ್ಲ, ಈ ಡಿಸೈನ್ ಆದರೂ ನೀವು ಮಾಡ್ಕೋತಾ ಇದ್ದರೆ 75 ತೊಗೊಳ್ಳಿ. ಯಾಕಂದರೆ ಎರಡು ಕುಚ್ಚು ಸೇರಿ 150 ಆಗುತ್ತಲ್ಲ, ನೀವು 75 ತೊಗೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಇದೇ ಕುಚ್ಚಿಂದನೇ ನಿಮಗೆ ಐಡಿಯಾ ಬರಲಿ ಅಂತ ತೋರಿಸಿದ್ದೀನಿ ಅಷ್ಟೇ. ನೀವು ಈ ಡಬಲ್ ಥರ ಮಾಡಿಕೊಂಡಾಗ ಕುಚ್ಚನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ದಪ್ಪ ಆಗುತ್ತೆ. ಈಗ ಈ ಥರ ಮಾಡಿಕೊಂಡು ನಾರ್ಮಲ್ಲಾಗಿ ನಾವು ಯಾವ ಥರ ಕುಚ್ಚನ್ನು ಕಟ್ತೀವೋ ಜರಿ ಥ್ರೆಡ್ಡಿಂದ ಆ ಥರ ಕಟ್ಕೊಂಡ್ರೆ ಸಾಕು. ಬ್ಯಾಕ್ ಸೈಡಿಂದ ಚುಚ್ಚಿ ಮೇಲ್ಗಡೆ ತರಬೇಕು. ಈ ಥರ ಒಂದು 3ರಿಂದ 4 ಸಾರಿ ಸುತ್ತಕೊಂಡು ಒಂದು ಸಲ ಲಾಕನ್ನು ಮಾಡಿಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಎಲ್ಲ ಡಿಸೈನ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ. ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಎಲ್ಲ ಡಿಸೈನ್ಗಳು ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇದಕ್ಕೂ ಕೂಡ ನಾರ್ಮಲ್ಲಾಗಿ ಯಾವ ಥರ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಂಡೆ ಆ ಥರ ಇದಕ್ಕೂ ಕೂಡ ಹಾಕಿದ್ದೀನಿ. ಈಗ ನೋಡಿ, ಜರಿ ಥ್ರೆಡನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಜರಿ ಥ್ರೆಡ್ಡು. ಇವಾಗ ನಾನು ಈ ಕುಚ್ಚನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಒಂದು 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೂ 10 ಡಿಸೈನ್ಗಳನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಕಂಟಿನ್ಯೂ ಆಗಿ ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ. ಸೀರೆಗೆ ನೀವು ಮೊದಲು ಸ್ಟಾರ್ಟಿಂಗ್ ಮಾಡ್ಕೊಳ್ಳಿ, ಅದಾದಮೇಲೆ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಅಂತ, ಅಷ್ಟು ಮಾಡಿಕೊಂಡು ನೀವು ಕುಚ್ಚುಗಳನ್ನು ಮಾಡ್ಕೋಬೋದು. ಈ ಥರ ಇದನ್ನು ಮೇಲ್ಗಡೆ ತಗೋತೀನಿ. ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತಂದು ಸಮವಾಗಿ ಮಾಡ್ಕೋಬೇಕು. ಕುಚ್ಚನ್ನು ಈ ಥರ ಸಮವಾಗಿ ತಗೊಳ್ಳಿ. ಈ ಥರ ಬರಬೇಕು. ಜರಿ ಥ್ರೆಡ್ ಪೋಣ್ಸ್ ಇಟ್ಕೊಂಡಿರೋ ನಾರ್ಮಲ್ ನೀಡಲ್ ಇದೆಯಲ್ಲ, ಅದನ್ನು ಬ್ಯಾಕ್ ಸೈಡಿಂದ ಚುಚ್ಕೊಂಡು ಮುಂದ್ಗಡೆ ತನ್ನಿ. ಈ ಥರ ತರಬೇಕು. ಜರಿ ಥ್ರೆಡ್ಡು ಪೂರ್ತಿಯಾಗಿ ಎಳ್ಕೋಬೇಡಿ, ಸ್ವಲ್ಪ ಬಿಟ್ಕೋಬೇಕಾಗುತ್ತೆ. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಿಟ್ಕೊಂಡು ಈಗ ಈ ಥರ ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡಿಕೊಂಡು ಒಂದು 3ರಿಂದ 4 ಸರಿ ನಾವು ಈ ಥರ ಸುತ್ಕೋಬೇಕು. ಈ ಥರ ಸುತ್ತಕೊಂಡು ನಾನು ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ. ನಾನು 2 ಸರಿ ಸುತ್ಕೊಂಡ ಮೇಲೆ ಈ ಬೀಡನ್ನು ಹಾಕ್ತೀನಿ. ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು. ನಿಮ್ಮ ಎಡಗೈನ ಈ ಬೆರಳಿನಿಂದ ನೀವು ಅದನ್ನು ಟೈಟಾಗಿ ಇಟ್ಕೊಂಡು ಈ ಜರಿ ಥ್ರೆಡ್ಡನ್ನು ಸುತ್ಕೊಳ್ಳಿ. ಈ ಥರ ಕರೆಕ್ಟ್ ಮಾಡ್ಕೊಳ್ಳಿ. ಜರಿ ಥ್ರೆಡ್ಡನ್ನು ಸುತ್ಕೊಳ್ಳಿ. ಇಲ್ಲಿ ಯಾವುದೇ ತರಹದ ಚಿಕ್ಕ ಬೀಡನ್ನು ನೀವು ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಓಕೆ, ಈ ಥರ ಸುತ್ಕೋತೀನಿ. ಅದಾದಮೇಲೆ ಈ ಥರ ಮತ್ತೆ ಕೆಳಗಡೆ ಸುತ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಬಿಟ್ಟಿದ್ದೀನಿ ಮೇಲ್ಗಡೆ. ಈ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ಬಿಟ್ಕೋಬೇಕು. ನೋಡಿ, 1 ಪಾಯಿಂಟಷ್ಟು ಬಿಟ್ಕೊಂಡಿದ್ದೀನಿ. ಅಲ್ಲಿ 1 ಪಾಯಿಂಟಷ್ಟು ಬಿಟ್ಕೊಂಡು ಈ ಥರ ಜರಿ ಥ್ರೆಡ್ಡನ್ನು ಒಂದು 3ರಿಂದ 4 ಸಾರಿ ಸುತ್ಕೊಳ್ಳಿ. ಒಂದು 3 ಸಾರಿ ಸುತ್ಕೊಳ್ಳಿ. ಮತ್ತೆ 1 ಪಾಯಿಂಟಷ್ಟು ಬಿಟ್ಕೋತೀನಿ, ಮತ್ತೆ ಕೆಳಗಡೆ ಸುತ್ಕೋತೀನಿ. ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್. ನೀವು ಪೂರ್ತಿ ಸೀರೆಗೆ ಡಬಲ್ ಕಲರ್ನಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸುತ್ಕೋತಾ ಇದ್ದೀನಿ. 1 ಪಾಯಿಂಟಷ್ಟು ಬಿಟ್ಕೊಂಡು ಜರಿ ಥ್ರೆಡ್ಡನ್ನು ಕೆಳಗಡೆ ಸುತ್ತಾ ಬರ್ತಿದ್ದೀನಿ. ಮತ್ತೆ ಸೇಮ್ 1 ಪಾಯಿಂಟಷ್ಟು ಬಿಟ್ಕೊಂಡಿದ್ದೀನಿ. ಮತ್ತೆ ಜರಿ ಥ್ರೆಡ್ಡನ್ನು ಸುತ್ಕೋತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಸುತ್ಕೋಬೇಕು. ಮತ್ತೆ ಸೇಮ್ 1 ಪಾಯಿಂಟಷ್ಟು ಬಿಟ್ಕೊಂಡು ಇವಾಗ ಇದು ನಿಮಗೆ ಎಷ್ಟು ಉದ್ದ ಈ ಥರ ಬೇಕೋ ಅಷ್ಟು ಉದ್ದ ನೀವು ಈ ಥರ ಜರಿ ಥ್ರೆಡ್ಡನ್ನು ಸುತ್ಕೋಬೋದು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಮೇಲ್ಗಡೆ ಸುತ್ತಿದ್ದೀನಲ್ಲ ಬೀಡ್ ಮೇಲೆ, ಅದಾದಮೇಲೆ ಕೆಳಗಡೆಗೆ 5 ಟೈಮ್ಸ್ ಸುತ್ಕೊಂಡಿದ್ದೀನಿ ಈ ಥರ. ಇವಾಗ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡ್ಕೋಬೇಕು. ಮೊದಲು ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ಡನ್ನು ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು
ಕಟ್ ಮಾಡ್ಕೋಬೇಕಾಗತ್ತೆ ಕುಚ್ಚನ್ನು ಸಮವಾಗಿ ತಗೊಂಡು. ಈ ಥರ ನೀವು ಟ್ರಿಮ್ಮರಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದೇ ಸಾರಿ ನೀಟಾಗಿ ಬರುತ್ತೆ ಕುಚ್ಚು. ನೋಡಿ ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನು. ನೀವು ಕೂಡ ಟ್ರೈ ಮಾಡಿ. ನಾನು ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ 10 ಡಿಸೈನ್ ತೋರಿಸ್ತಾ ಇರೋದ್ರಿಂದ ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ ಒಂದೊಂದೇ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಒಂದು ಕುಚ್ಚು ಆದಮೇಲೆ ನಿಮಗೆ ಡಿಸ್ಟೆನ್ಸ್ ಎಷ್ಟು ಬೇಕೋ ನೋಡಿಕೊಂಡು ನೀವು ಮೊದಲೇ ಮಾರ್ಕ್ ಮಾಡಿಕೊಂಡು ಕುಚ್ಚುಗಳನ್ನು ಕಟ್ಕೊಳ್ಳಿ. ಇದಕ್ಕೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ನೀವು ಟೇಪಿಂದ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ಗೆ ಬೇಕಂದರೆ 1 ಇಂಚ್ ಆದಮೇಲೆ ನೀವು ಇನ್ನೊಂದು ಕುಚ್ಚನ್ನು ಕಟ್ಕೋಬೋದು. ಇನ್ನೂ ಗ್ಯಾಪ್ ಜಾಸ್ತಿ ಬೇಕಂದ್ರೂ ಕೂಡ ಕಟ್ಕೋಬೋದು, ಬೇಡ ನಮಗೆ ಹತ್ರ ಬೇಕಂದ್ರೂ ಕೂಡ ಮಾಡ್ಕೋಬೋದು. ನಿಮಗೆ ಟೇಪಿಂದ ಅಳತೆ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಒಂದು ಬೊಟ್ಟಷ್ಟು ಗ್ಯಾಪ್ ಬಿಟ್ಕೊಂಡು ಕೂಡ ನೀವು ಕುಚ್ಚನ್ನು ಕಟ್ಕೋಬೋದು. ಪ್ರತಿ ಸರಿ ನಾವು ಟೇಪಿಂದ ಅಳತೆ ಮಾಡೋಕ್ಕೆ ನಮ್ಗೆ ಆಗಲ್ಲ ಅಂದರೆ ಈ ಥರ ಪಕ್ಕದಲ್ಲೇ ಈ ಥರ ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಹೋಲ್ ಮಾಡ್ಕೊಂಡಿದ್ದೀನಿ. ಈ ಕುಚ್ಚನ್ನು ಮೇಲೆ ತರ್ತೀನಿ. ಇವಾಗ ಈ ಕುಚ್ಚನ್ನು ಮೇಲೆ ತಂದು ಸಮವಾಗಿ ಮಾಡ್ಕೊಳ್ಳಿ. ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೋಬೇಕು ಈ ಥರ. ಓಕೆ, ಈ ಥರ ಮಾಡಿ ಇಟ್ಕೊಳ್ಳಿ ಸಮವಾಗಿ. ಇಲ್ಲಿ ನಾನು ಕುಚ್ಚು 137 ತೊಗೊಂಡಿದ್ದೀನಿ ಫ್ರೆಂಡ್ಸ್. 2 ಕುಚ್ಚು ಗ್ರೀನ್ ಹಾಗೆ ಪಿಂಕ್ ಕಲರು 137 ತೊಗೊಂಡಿದ್ದೀನಿ. ಇದ್ರ ಒಳಗಡೆ ನಾನಿವಾಗ ಒಂದು ಸ್ಕ್ವೇರ್ ಶೇಪ್ ಬೀಡನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈ ಬೀಡ್ ಹಾಕಿದ ಮೇಲೆ ಈ ಬೀಡ ಈ ಥರ ಮೇಲ್ಗಡೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇವಾಗ ನಾರ್ಮಲ್ಲಾಗಿ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀವಲ್ಲ ಆ ಥರ ಕುಚ್ಚನ್ನು ಕಟ್ಕೋಬೇಕು. ಇದಕ್ಕೆ ನೀಡಲ್ನ ಬ್ಯಾಕ್ ಸೈಡಲ್ಲೇ ಚುಚ್ಚಿ ಮೇಲ್ಗಡೆ ತನ್ನಿ, ಕೆಳಗಡೆ ಸ್ವಲ್ಪ ಜರಿ ಥ್ರೆಡ್ಡನ್ನು ಬಿಟ್ಕೊಳ್ಳಿ. ಈ ಥರ ಬಿಟ್ಕೊಂಡು ಇಲ್ಲಿ ಒಂದು ಈ ಥರ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಅದಾದಮೇಲೆ 3 ರಿಂದ 4 ಸರಿ ನಾವು ಜರಿ ಥ್ರೆಡ್ಡನ್ನು ಈ ಕುಚ್ಚಿಗೆ ಸುತ್ಕೋಬೇಕು. ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಕುಚ್ಚನ್ನು ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಈಗ ಕುಚ್ಚು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ತಗೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ಈ ಬೀಡು ನಿಮಗೆ ಮೇಲೆ ಬೇಕಿದ್ದರೆ ಮೇಲೆ ಹಾಕ್ಕೊಳ್ಳಿ, ಕೆಳಗೆ ಬೇಕಿದ್ದರೆ ಕೆಳಗೆ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಕುಚ್ಚನ್ನು ನೀವು ಡಬಲ್ ಕಲರ್ನಲ್ಲಿ ಮಾಡ್ಕೋಬೋದು. 4 ಪಿಂಕ್ 4 ಗ್ರೀನ್, ಅಂದರೆ ನಿಮ್ಮ ಸೀರೆ ಕಾಂಬಿನೇಷನ್ ಯಾವ ಥರ ಇರುತ್ತೋ ಆ ಥರ ನೀವು 4 ಕುಚ್ಚುಗಳನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ ತೋರಿಸ್ತಿದ್ದೀನಿ ನೋಡಿ. ಒಂದು ಬೊಟ್ಟಿನಷ್ಟು ಈ ಥರ ಡಿಸ್ಟೆನ್ಸ್ ಬಿಟ್ಕೊಂಡು ಮತ್ತೆ ನಾನು ಕ್ರೋಶಾ ನೀಡಲ್ನಿಂದ ಈ ಥರ ಹೋಲ್ ಮಾಡ್ಕೋತೀನಿ. ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ಕೆಳಗಡೆಯಿಂದ ಈ ಥರ ಮೇಲೆ ತರಬೇಕು. ಇಲ್ಲಿ ನಾನು ಪ್ರತಿಯೊಂದು 2 ಕುಚ್ಚಿಗೂ 137 ತಗೊಂಡಿದ್ದೀನಿ. ಆ 2 ಕುಚ್ಚಿಂದನೇ ನಾನು 10 ಥರದ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಸಮವಾಗಿ ಮಾಡಿಕೊಂಡೆ. ನೋಡಿ ಒಂದಿಷ್ಟು ಇಟ್ಕೊಂಡಿದ್ದೀನಿ. ಈ ಡಿಸೈನ್ಗೆ ಸ್ವಲ್ಪ ಉದ್ದ ಜಾಸ್ತಿ ತಗೋಬೇಕಾಗತ್ತೆ. ಒಂದು 2 ಇಂಚಷ್ಟು ತಗೊಂಡಿದ್ದೀನಿ. ಈಗ ನಾರ್ಮಲ್ ನೀಡಲ್ಗೆ ನಾನು ಜರಿ ಥ್ರೆಡ್ಡ ಪೋಣಿಸಿಟ್ಕೊಂಡಿದ್ನಲ್ಲ ಅದರಿಂದ ನಾವು ಯಾವಾಗಲೂ ಕುಚ್ಚು ಕಟ್ತೀವಲ್ಲ ಆ ಥರ ನಾರ್ಮಲ್ಲಾಗಿ ಕುಚ್ಚನ್ನು ಕಟ್ಕೊತಿದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ಅದಾದಮೇಲೆ ಒಂದು 3 ರಿಂದ 4 ಸರಿ ಈ ಥರ ಸುತ್ಕೋಬೇಕು. ಜರಿ ಥ್ರೆಡ್ಡನ್ನು ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಮೇಲಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಹಾಗೆ ಇಟ್ಕೋಬೇಕು ಈ ಥರ. ಇವಾಗ ಈ ಮೇಲ್ಭಾಗ ಇದೆಯಲ್ಲ ಇದನ್ನು ಈ ಥರ ಮಾಡಿ ಕೆಳಗಡೆ ಭಾಗನ ಕೆಳಗಡೆ ಮಾಡಿ ಈ ಥರ. ಇದ್ರ ಒಳಗಡೆ ರಿಂಗ್ ಬೀಡನ್ನು ಹಾಕ್ತೀನಿ. ಈ ಥರ ರಿಂಗ್ ಬೀಡು ಮಿಡಲ್ನಲ್ಲಿ ಬರಬೇಕು. ಇವಾಗ ಇದನ್ನು ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನೋಡಿ. ರಿಂಗ್ ಬೀಡ್ಗೆ ಸೈಡಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಈ ಥರ ನೀಡಲ್ನ ಹಾಕ್ತೀನಿ. ಹಾಕಿ ಜರಿ ಥ್ರೆಡ್ಡನ್ನು ಹೊರಗಡೆ ತೆಗೆದು ಮತ್ತು ಈ ಸೈಡು ಇದನ್ನು ಈ ಥರ ಮಿಡಲ್ನಲ್ಲಿ ಬರೋ ಥರ ಮಾಡ್ಕೊಳ್ಳಿ. ಕುಚ್ಚು ಈ ಕಡೆನೂ ಈ ಥರ ನೀಡಲ್ನ ಹಾಕಿ ಸುತ್ಕೋತೀನಿ. ಈಗ ಕುಚ್ಚಿಗೆ ಸುತ್ಕೋತೀವಲ್ಲ ಆ ಥರ ಕುಚ್ಚು ಕಟ್ತೀವಲ್ಲ ಆ ಥರ ಮಾಡ್ಕೋಬೇಕು. ಇಲ್ಲೂ ಕೂಡ 1-2 ಸರಿ ಸುತ್ಕೊಂಡ ಮೇಲೆ ಲಾಕ್ ಮಾಡಿಕೊಂಡಾಗ ಅದು ಟೈಟಾಗಿ ಕೂರುತ್ತೆ. ಈ ಥರ ಮಾಡ್ಕೋತೀನಿ. ಈ ಕುಚ್ಚು ಹಾಕೋದಕ್ಕೆ ಸ್ವಲ್ಪ ಉದ್ದ ಬಿಟ್ಕೋಬೇಕು ಕುಚ್ಚು. ನೀವು ಈ ಥರ ತಂದು ಇದರ ಒಳಗಡೆಯಿಂದ ದಾರನ ಈ ಥರ ತೆಗೆದಾಗ ಲಾಕ್ ಆಗುತ್ತೆ. ಇವಾಗ ನೋಡಿ ಟೈಟಾಗಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಈ ಥರ ಬರುತ್ತೆ.
ಮತ್ತು ಇನ್ನೊಂದು ಸಲ ಸೇಮ್ ಇದೇ ಥರ ಲಾಕನ್ನು ಮಾಡ್ಕೋತೀನಿ. ಓಕೆ, ಈ ಥರ ಲಾಕ್ ಮಾಡ್ಕೊಳ್ಳಿ. ಇವಾಗ ನೀಡಲ್ನ ಕೆಳಗಡೆ ತಗೊಂಡೋಗಿ, ಅಂದರೆ ಬ್ಯಾಕ್ ಸೈಡಲ್ಲಿ ಈಗ ರಿಂಗ್ ಬೀಡ್ ಕೆಳಗಡೆ ಇದೆಯಲ್ಲ, ಇಲ್ಲಿ ಸಮವಾಗಿ ತಗೊಂಡು ಮತ್ತೆ ಕುಚ್ಚು ಕಟ್ತೀವಲ್ಲ ನೀಡಲ್ನಿಂದ ಜರಿ ಥ್ರೆಡ್ಡಿಂದ, ಆ ಥರ ಕಟ್ಕೋಬೇಕು. ನೀವು ಯಾವ ಥರ ಯೂಸ್ವಲಿ ನೀವು ಯಾವ ಥರ ಕಟ್ತೀರೋ ಸೀರೆ ಕುಚ್ಚಿಗೆ ಆ ಥರ ಕಟ್ಕೋಬೋದು. ಇದೇ ಥರ ನಾನು ತೋರಿಸ್ದಾಗೆ ಮಾಡಬೇಕಂತೇನಿಲ್ಲ. ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಜರಿ ಥ್ರೆಡ್ಡಿಂದ ಕಟ್ಕೊಳ್ಳಿ. ಕೆಲವೊಬ್ಬರು ಕೈಯಿಂದ ಕೂಡ ಕುಚ್ಚುಗಳನ್ನು ಕಟ್ತಾರೆ, ಅಂದರೆ ಜರಿ ಥ್ರೆಡ್ಡನ್ನು ಕೈಯಿಂದ ಕೂಡ ಕಟ್ತಾರೆ. ನೀಡಲ್ನಿಂದ ಮಾಡ್ಕೊಳ್ಳೋದ್ರಿಂದ ಫಾಸ್ಟಾಗಿ ಆಗುತ್ತೆ ಸ್ವಲ್ಪ. ಈ ಥರ ಲಾಕ್ ಮಾಡಿಕೊಂಡು ಈಗ ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲೆ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈಗ ಸಮವಾಗಿ ಕುಚ್ಚನ್ನು ತಗೊಂಡು ಕಟ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಇದಕ್ಕೆ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ನೀವು ಪೂರ್ತಿ ಸೀರೆಗೆ ಮಾಡ್ಕೋಬೋದು. ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ, ಡಬಲ್ ಕಲರ್ನಲ್ಲಿ ನೀವು ಕೇವಲ 1 ಇಂಚ್ ಅಥವಾ 1.5 ಇಂಚು ಇಲ್ಲಾಂದರೆ 1/2 ಇಂಚು ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ನೋಡಿಕೊಂಡು ನೀವು ಕುಚ್ಚನ್ನು ಕಟ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೂ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಮತ್ತು ನಾನು ಈ ಬೆರಳು ಇಟ್ಕೋತೀನಿ, ಅಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ನೆಕ್ಸ್ಟ್ ಕುಚ್ಚನ್ನು ತೋರಿಸ್ಕೊಡ್ತೀನಿ. ಒಂದೊಂದೇ ತೋರಿಸ್ತಾ ಇದ್ದೀನಿ, ಇಲ್ಲಾಂದರೆ ಜಾಸ್ತಿ ಲೆಂತಿ ಆಗುತ್ತೆ ವಿಡಿಯೋ, 2, 3 ಅಥವಾ ತೋರಿಸ್ತಾ ಇದ್ದರೆ. ಒಂದನ್ನು ತೋರಿಸ್ತೀನಿ, ನೀವು ಸೀರೆಗೆ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆ, ನೋಡಿ ಈ ಥರ ಕುಚ್ಚನ್ನು ಹಾಕಿ ಇದಕ್ಕೆ ಈ ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಉದ್ದ ಬಿಟ್ಕೋಬೇಕು ಈ ಡಿಸೈನ್ಗೆ. ಇದು ತುಂಬಾ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದೀನಿ ನಾನು. ನಾರ್ಮಲ್ಲಾಗಿ ಇವಾಗ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೊಳ್ಳಿ. ಮೊದಲು ಸ್ವಲ್ಪ ಉದ್ದ ಬಿಟ್ಕೊಳ್ಳಿ. ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ನ ತಂದು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿ ಥ್ರೆಡ್ನ ಬಿಟ್ಕೋಬೇಕು. ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋತೀನಿ ಇಲ್ಲಿ. ಇಲ್ಲ ಅಂದರೆ ಈ ಥರ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ಕೊಳ್ಳಿ. ಈಗ 2 ರಿಂದ 3 ಸಾರಿ ಜರಿ ಥ್ರೆಡ್ನ ಸುತ್ಕೊಳ್ಳಿ. ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತನ್ನಿ. ಇದನ್ನು ಕಟ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಇರಲಿ. ಈಗ ನೋಡಿ ಇಲ್ಲಿ 2 ಪಾರ್ಟ್ ಮಾಡ್ಕೋತೀನಿ. ಮೇಲ್ಭಾಗವನ್ನು ಈ ಥರ ಎತ್ತಿ ಅದ್ರ ಒಳಗಡೆ ಒಂದು ಈ ಬೀಡನ್ನು ಇಡ್ತೀನಿ. ನೋಡಿ, ಯಾವುದಾದ್ರೂ ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನು ಹಾಕ್ಬೋದು. ಈ ಥರ ಹಾಕೋಕ್ಕೆ ಬಂದಿಲ್ಲ ಅಂದರೆ ಗಮ್ಮನ ಹಚ್ಚಿ ಸ್ವಲ್ಪ ಅದ್ರ ಒಳಗಡೆ ನೀವು ಇಟ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ, ಬಿಚ್ಕೊಂಡು ಬೀಳೋದಿಲ್ಲ. ಅಂದರೆ ಹಾಕುವಾಗ ಅಷ್ಟೇ, ಜರಿ ಥ್ರೆಡ್ ಕಟ್ಟಿದ ಮೇಲೆ ಬೀಳೋದಿಲ್ಲ. ಇವಾಗ ಇದನ್ನು ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಬಫ್ ಥರ ಬರುತ್ತೆ. ಬ್ಯಾಕ್ ಸೈಡಿಂದ ಈ ಥರ ಜರಿ ಥ್ರೆಡ್ಡನ್ನು ತಗೊಂಡು ಸುತ್ಕೋಬೇಕು ಟೈಟಾಗಿ. ತುಂಬಾ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಆಗಿದೆ. ಪೂರ್ತಿ ಸೀರೆಗೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಳಗಡೆ ಹಾಕಿದ್ದೀವಲ್ಲ ಆ ಬೀಡು ಕಾಣಿಸ್ದೇ ಇರೋ ಥರ ಕವರ್ ಮಾಡ್ಕೋಬೇಕು ಥ್ರೆಡ್ಡಿಂದ ನಾವು. ಇವಾಗ ನೋಡಿ ಸುತ್ಕೊಂಡ್ಮೇಲೆ ಈ ನೀಡಲ್ನ ಈ ಥರ ಬ್ಯಾಕ್ ಸೈಡಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳಿ. 4 ಕುಚ್ಚು ಆಪೋಸಿಟ್ಟಾಗಿ, ಅಂದರೆ ಪಲ್ಲು ಮತ್ತು ಬಾಡಿ ಕಲರ್ 4 ಕುಚ್ಚುಗಳನ್ನು ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ. 1 ಇಂಚ್ಗೆ ಒಂದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಸೀರೆಗೆ. ಇದಕ್ಕೆ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನೀವು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋರು ಕೂಡ ಇರ್ತಾರೆ. ನೆಕ್ಸ್ಟ್ ಡಿಸೈನ್ ತೋರಿಸ್ತಿದ್ದೀನಿ ನೋಡಿ. ಮತ್ತು ಈ ಬೊಟ್ಟಷ್ಟು ನಾನು ಡಿಸ್ಟೆನ್ಸ್ ಬಿಟ್ಕೊಂಡು ಕ್ರೋಶಾ ನೀಡಲ್ನಿಂದ ಈ ಥರ ಹೋಲ್ ಮಾಡ್ಕೋತೀನಿ. ಇವಾಗ ಈ ಕುಚ್ಚನ್ನು ನಾನು ಇಲ್ಲಿ ಕೆಳಗಡೆಯಿಂದ ಮೇಲ್ ತರ್ತೀನಿ. ಈ ಥರ ತಗೊಂಡು ಬನ್ನಿ. ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ. ಓಕೆ, ನೋಡಿ ಈ ಥರ ಸಮವಾಗಿ ಇಟ್ಕೊಳ್ಳಿ ಕುಚ್ಚನ್ನು. ಈ ಕುಚ್ಚನ್ನು ಸ್ವಲ್ಪ ಶಾರ್ಟಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉದ್ದನೇ ನಾನು ಬಿಟ್ಕೊತಾ ಇದ್ದೀನಿ. ಈಗ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣ್ಸ್ ಇಟ್ಕೊಂಡಿದ್ದೀನಲ್ಲ, ಆ ನೀಡಲ್ನ ನಾನು ಬ್ಯಾಕ್ ಸೈಡಿಂದ ಚುಚ್ಚಿ ಮೇಲ್ಗಡೆ ತರ್ತೀನಿ. ಸ್ವಲ್ಪ ಜರಿ ಥ್ರೆಡನ್ನು ಹಾಗೆ ಬಿಟ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಈ ಥರ ಬಂದಿಲ್ಲ ಅಂದರೆ ಒಂದು ಗಂಟನ್ನು ಕೂಡ ಹಾಕ್ಕೋಬೋದು. ಇವಾಗ ಈ ಥರ ಲಾಕ್ ಮಾಡಿಕೊಂಡು
ಒಂದು 2ರಿಂದ 3 ಸಾರಿ ಜರಿ ಥ್ರೆಡ್ಡನ್ನು ಸುತ್ಕೊಳ್ಳಿ. ನಿಮಗೆ ಈ 2 ಎಳೆ ಕಡಿಮೆ ಅನಿಸುತ್ತೆ ಅಂದರೆ 4 ಎಳೆಯಿಂದ ಕಟ್ಟಿ ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು, ಅಂದರೆ ಜರಿ ಥ್ರೆಡ್ ಕುಚ್ಚಿಗೆ. ಈ ಥರ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನಿವಾಗ 3 ಲೀಫ್ ಬೀಡ್ಗಳನ್ನು ಆ್ಯಡ್ ಮಾಡ್ಕೋತೀನಿ. ಈ ಥರ ಬೀಡ್ಗಳನ್ನು ಹಾಕಿ ಅದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು. ಆ ಥರ ಈ ಎಡಗೈನ ನಿಮ್ಮ ಬೆರಳಿದೆ ಅಲ್ಲ ಅದ್ರ ಮೇಲೆ ಇಟ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಲ್ಲಿ ಜರಿ ಥ್ರೆಡ್ನ ಈ ಥರ ಸುತ್ತುತ್ತಾ ಬನ್ನಿ. ಹಾಗೆ ಇದು ಮಿಡಲ್ನಲ್ಲಿ ಇಟ್ಕೊಂಡು ಜರಿ ಥ್ರೆಡ್ಡನ್ನು ಈ ಥರ ಸುತ್ತುತ್ತಾ ಬನ್ನಿ. ಒಂದು 3ರಿಂದ 4 ಸಾರಿ ಸುತ್ಕೊಳ್ಳಿ. ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಈ ಥರ ಒಂದು ಸಲ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಕಟ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ಬಿಟ್ಟು. ಇವಾಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಶಾರ್ಟಾಗಿ ಮಾಡಿದ್ದೀನಿ, ನಿಮ್ಗೆ ಉದ್ದ ಬೇಕಿದ್ದರೆ ಉದ್ದ ಕೂಡ ಮಾಡ್ಕೋಬೋದು. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಪೂರ್ತಿ ಸೀರೆಗೆ ಮಾಡಿ ನೋಡಿ, ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ. ಡಬಲ್ ಕಲರ್ನಲ್ಲಿ ಕೂಡ ಸೀರೆ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಇದಕ್ಕೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಇಲ್ಲಿ ಒಂದು ಬೊಟ್ಟಿನಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಕ್ರೋಶಾ ನೀಡಲ್ನಿಂದ ಹೋಲ್ನ ಮಾಡ್ಕೋತೀನಿ. ಇವಾಗ ಈ ಕುಚ್ಚನ್ನು ಮೇಲೆ ತರ್ತೀನಿ. ಈ ಥರ ಕೆಳಗಡೆಯಿಂದ ಚುಚ್ಕೋಬೇಕು. ಈ ತುದಿಯನ್ನು ಈ ಥರ ಚೂಪಾಗಿ ಮಾಡ್ಕೊಂಡಿದ್ರೆ ಬೇಗನೆ ಬರುತ್ತೆ ಈ ಥರ ಹೊರಗಡೆ. ಗಮ್ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಒಣಗಲಿಕ್ಕೆ ಬಿಟ್ಟರೆ ನೀವು ಅದು ಟೈಟಾಗಿ ಅಂದರೆ ರಫ್ ಆಗುತ್ತಲ್ಲ, ಆವಾಗ ನೀಟಾಗಿ ಬರುತ್ತೆ. ಸ್ವಲ್ಪ ಉದ್ದ ಜಾಸ್ತಿ ಬಿಟ್ಕೋತಿದ್ದೀನಿ ಈ ಕುಚ್ಚನ್ನು. ನೋಡಿ ತೋರಿಸ್ತಿದ್ದೀನಿ ಎಷ್ಟು ಇಂಚು ತೊಗೊಂಡಿದ್ದೀನಿ ಅಂತ. ನೋಡಿ 2 ಇಂಚಷ್ಟು ನಾನು ಬಿಟ್ಕೋತೀನಿ. ಇದನ್ನು 2 ಇಂಚಷ್ಟು ಮಾಡಿಕೊಂಡು ಈಗ ನಾರ್ಮಲ್ಲಾಗಿ ಕುಚ್ಚು ಹಾಕ್ತೀವಲ್ಲ ಆ ಥರ ಮೊದಲು ಹಾಕ್ಕೊಳ್ಳೋಣ. ಇಲ್ಲಿ ನೀಡಲ್ನ ಚುಚ್ಚಿ ತಂದು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳೋಣ. ಇವಾಗ ಈ ಥರ ಲಾಕ್ ಮಾಡ್ಕೋಬೇಕು ಮೊದಲು. ಅದಾದಮೇಲೆ 2ರಿಂದ 3 ಸಲ ಸುತ್ಕೊಳ್ಳಿ ಜರಿ ಥ್ರೆಡ್ಡು. ಇದಕ್ಕೆ ನಾನಿವಾಗ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ, ಚಿಕ್ಕ ರೌಂಡ್ ಬೀಡು. ನಾರ್ಮಲಾಗಿ ಕ್ರೋಶಾ ವರ್ಕಿಗೆ ಹಾಕ್ತೀವಲ್ಲ ಸೀರೆ ಕುಚ್ಚಿಗೆ, ಆ ಬೀಡ್ ತಗೊಂಡಿದ್ದೀನಿ. ಇದನ್ನು ಮಿಡಲ್ನಲ್ಲಿ ಈ ಥರ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಒಂದು 2ರಿಂದ 3 ಸಲ ನಾವು ಜರಿ ಥ್ರೆಡ್ಡನ್ನು ಸುತ್ಕೋಬೇಕು. ಈಗ ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತರಬೇಕು ಬ್ಯಾಕ್ ಸೈಡಿಂದ. ಆ ಥ್ರೆಡ್ ಹಾಗೆ ಇರಲಿ. ಬೇಕಿದ್ದರೆ ನೀವು ಉದ್ದ ಇದ್ದರೆ ಕಟ್ ಮಾಡ್ಕೊಳ್ಳಿ. ಅಲ್ಲಿ ನನಗೆ ಖಾಲಿಯಾಗಿತ್ತು, ಅಂದರೆ ಜರಿ ಥ್ರೆಡ್ ಸ್ವಲ್ಪ ಇತ್ತಲ್ಲ, ಹಾಗಾಗಿ ಕಟ್ ಮಾಡಿಕೊಂಡೆ. ನಿಮ್ಗಿನ್ನೂ ಜರಿ ಥ್ರೆಡ್ ಉದ್ದ ಇತ್ತಂದರೆ ಅದೇ ಕಂಟಿನ್ಯೂ ಮಾಡ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ ನಾನು ಒಂದು ಈ ಬೀಡನ್ನು ಹಾಕ್ತೀನಿ. ಇದೆ ಅಂತಿಲ್ಲ, ಯಾವುದಾದ್ರೂ ರೌಂಡ್ ಬೀಡನ್ನು ನೀವು ಒಳಗಡೆ ಹಾಕ್ಬೋದು. ಈ ಥರ ಹಾಕಿ ಬಫ್ ಬರೋ ಥರ ಕುಚ್ಚನ್ನು ಕಟ್ಕೋಬೋದು. ಈಗ ಜರಿ ಥ್ರೆಡ್ಡನ್ನು ತಗೊಂಡು ನಾನು ನಾರ್ಮಲಾಗಿ ಕುಚ್ಚು ಹಾಕ್ತೀವಲ್ಲ ಆ ಥರ ಹಾಕ್ಕೋತೀನಿ. ಮೊದಲು ಹೂ ಕಟ್ಟುತ್ತೀವಲ್ಲ ಆ ಥರ ನಾನು ಲಾಕನ್ನು ಮಾಡ್ಕೋತಿದ್ದೀನಿ ಇಲ್ಲಿ. ಅದಾದಮೇಲೆ 2ರಿಂದ 3 ಸಾರಿ ಜರಿ ಥ್ರೆಡ್ಡನ್ನು ಸುತ್ಕೋಬೇಕು. ಜರಿ ಥ್ರೆಡ್ ಸುತ್ಕೊಂಡು ಇಲ್ಲಿ ಒಂದು ಬೀಡನ್ನು ಹಾಕ್ತೀನಿ. ಮತ್ತೆ ಮೊದಲು ಹಾಕಿದ್ನಲ್ಲ ಬೀಡು, ಆ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಈ ಬೀಡ್ ಹಾಕಿ ಕರೆಕ್ಟ್ ಮಿಡಲ್ನಲ್ಲಿ ಬರಬೇಕು ಆ ಬೀಡು. ಮಿಡಲ್ನಲ್ಲಿ ಬರೋ ಥರ ಈ ಥರ ಬೆರಳಿನಿಂದ ಟೈಟಾಗಿ ಹಿಡ್ಕೊಂಡು ಜರಿ ಥ್ರೆಡ್ಡನ್ನು ಸುತ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಬರಲಿ, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಒಂದು ಸಲ ನೀಡಲ್ನ ಹಾಕಿ ತೆಗೆದು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ಸಮವಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು. ಇದನ್ನು ನೀವು 1/2 ಇಂಚಿಗೆ ಒಂದೊಂದು ಸೀರೆ ಪೂರ್ತಿ ಮಾಡಿಕೊಂಡ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದಕ್ಕೆ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಯಾಕಂದರೆ 2 ಕುಚ್ಚು ಕಟ್ತೀವಲ್ಲ ಅಷ್ಟು ಬರುತ್ತೆ. ಇದಕ್ಕೆ 2 ಸಾರಿ ಮಾಡ್ಕೋಬೇಕಲ್ಲ, ಹಾಗಾಗಿ 350 ಚಾರ್ಜ್ ಮಾಡಿಕೊಂಡ್ರೆ ಓಕೆ. ಈಗ ಮತ್ತೆ ನಾನು 1 ಬೊಟ್ಟಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಮತ್ತೆ ನೀಡಲ್ನ ಚುಚ್ಕೊ. ಓಕೆ ನೋಡಿ, ಈ ಓಲ್ ಒಳಗಡೆ ಈ ಕುಚ್ಚನ್ನು ತರ್ತೀನಿ ಈ ಥರ ಹೊರಗಡೆ.
ತಂದು ಇದ್ರ ಒಳಗಡೆ ಈ ಥರ ಬೀಡನ್ನು ಹಾಕ್ತೀನಿ. ರೌಂಡ್ ಶೇಪ್ ಇದೆ, ಅಂದರೆ ಫ್ಲವರ್ ಥರ ಬಂದಿದೆ ಮೇಲ್ಗಡೆ ಬೀಡು. ಇದನ್ನು ಸಮವಾಗಿ ತಗೊಂಡು ಸ್ವಲ್ಪ ಶಾರ್ಟಾಗಿ, ಇದಕ್ಕೆ ಜಾಸ್ತಿ ಲೆಂತ್ ಏನು ಬೇಡ ಕುಚ್ಚು. ಈ ಥರ ಈ ಬೀಡನ್ನು ಮೇಲ್ಗಡೆ ಬ್ಯಾಲೆನ್ಸ್ ಮಾಡಿಕೊಂಡು ನಾರ್ಮಲ್ಲಾಗಿ ನಾವು ಯಾವ ಥರ ಕುಚ್ಚು ಕಟ್ತೀವೋ ಆ ಥರ ಕುಚ್ಚನ್ನು ಕಟ್ಕೋಬೇಕು. ಈ ಥರ ಕುಚ್ಚನ್ನು ಕಟ್ಕೋತೀನಿ ಜರಿ ಥ್ರೆಡ್ಡಿಂದ. ಒಂದು 3 ರಿಂದ 4 ಸರಿ ಸುತ್ಕೊಂಡ್ಮೇಲೆ ಲಾಕ್ ಮಾಡ್ಕೋತೀನಿ ಈ ಥರ. ಈಗ ಬ್ಯಾಕ್ ಸೈಡಲ್ಲಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀವು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ಈ ಬೀಡು ಹೀಗೆ ಇದ್ದರೂ ಪರವಾಗಿಲ್ಲ, ನಿಮಗೆ ಬೇಡ ಅಂದರೆ ಈ ಥರ ಕೆಳಗಡೆ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸೀರೆ ಪೂರ್ತಿ ನೀವು 1 ಇಂಚ್ ಅಥವಾ 1/2 ಇಂಚ್ಗೆ ಒಂದೊಂದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಜಾಸ್ತಿ ಕಡಿಮೆ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. 1 ಬೊಟ್ಟಷ್ಟು ಡಿಸ್ಟೆನ್ಸ್ ಇಟ್ಕೊಳ್ಳೋಣ. ಈ ಥರ ಬಿಟ್ಕೊಂಡು ಒಂದು ಹೋಲ್ನ ಮಾಡ್ತೀನಿ ಕ್ರೋಶಾ ನೀಡಲ್ನಿಂದ. ಹೋಲ್ ಹಾಕಿ ಈ ಕುಚ್ಚನ್ನು ಮೇಲ್ಗಡೆ ತರ್ತೀನಿ ಈ ಥರ. ಇದರ ಒಳಗಡೆ ಈ ಬೀಡನ್ನು ಹಾಕ್ತೀನಿ. ಈ ಬೀಡನ್ನು ಹಾಕಿ ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಉದ್ದ ಏನು ಬೇಡ, ಒಂದು ಸ್ವಲ್ಪ ಇದ್ದರೆ ಸಾಕು. ಶಾರ್ಟಾಗಿ 1/2 ಇಂಚಷ್ಟು ಕುಚ್ಚಿದ್ರೆ ಸಾಕು. ಈ ಥರ ಮಾಡಿಕೊಂಡು ನಾರ್ಮಲ್ಲಾಗಿ ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ತೀವಲ್ಲ ಆ ಥರ ಕಟ್ಕೊಳ್ಳೋಣ. ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ಡನ್ನು ಮೇಲೆ ತಂದು ಕುಚ್ಚನ್ನು ಕಟ್ಕೋತೀನಿ. ಈಗ ಈ ಥರ ಮಾಡ್ಕೋಬೇಕು. ಇಲ್ಲಿ ಲಾಕ್ ಮಾಡ್ಕೋತೀನಿ ಮೊದಲು. ಈಗ ಒಂದು 2 ರಿಂದ 3 ಸಲ ಜರಿ ಥ್ರೆಡ್ಡನ್ನು ಸುತ್ಕೋತೀನಿ. ಇದಕ್ಕೆ ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಈ ಥರ ಗೋಲ್ಡ್ ಕಲರ್ ರೌಂಡ್ ಬೀಡು. ಈ ಬೀಡು ಮಿಡಲ್ನಲ್ಲಿ ಬರಬೇಕು, ಆ ಕುಚ್ಚು ಕೆಳಗಡೆ. ಅಂದರೆ ಈಗ ಜರಿ ಥ್ರೆಡ್ ಹಾಕಿದ್ದೀನಲ್ಲ ಅಲ್ಲಿ ಆ ಬೀಡ್ ಕೆಳಗಡೆ ಬರಲಿ. ಈ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಬೆರಳಿನಿಂದ ಟೈಟಾಗಿ ಇಟ್ಕೊಳ್ಳಿ. ನಿಮ್ಮ ಎಡಗೈ ಬೆರಳಿನಿಂದ ಟೈಟಾಗಿ ಇಟ್ಕೊಂಡು ಈ ಕಡೆಯಿಂದ ಕುಚ್ಚನ್ನು ಹಾಕ್ಕೋಬೇಕು. ಈ ಥರ 1-2 ಸಲ ಸುತ್ತಕೊಂಡ್ರೆ ಟೈಟಾಗಿ ಕೂರುತ್ತೆ. ಅದಾದಮೇಲೆ ಲಾಕ್ ಮಾಡ್ಕೋಬೇಕು. ಈಗ ನೋಡಿ ಲಾಕ್ ಮಾಡ್ಕೋತೀನಿ. ಓಕೆ, ಲಾಕ್ ಆಯಿತು. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಸ್ವಲ್ಪ ಬಿಟ್ಕೊಂಡು. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಇದಕ್ಕಿನ್ನು ಒಂದು 120 ಎಳೆ ತೊಗೊಂಡ್ರೆ ಸಾಕು, ನೀಟ್ ಫಿನಿಶಿಂಗ್ ಬರುತ್ತೆ ಈ ಕುಚ್ಚು. ಇದಕ್ಕೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಜಾಸ್ತಿ ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. 1/2 ಇಂಚ್ಗೆ ಒಂದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. ಈ ಥರ 1 ಬೊಟ್ಟಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಈ ಥರ ಈ ಕುಚ್ಚನ್ನು ನಾನು ಕೆಳಗಡೆಯಿಂದ ಈ ಥರ ಮೇಲೆ ತರ್ತೀನಿ. ಈ ಕುಚ್ಚನ್ನು ತರಬೇಕು ಮೇಲ್ಗಡೆ. ಸಮವಾಗಿ ಮಾಡ್ಕೊಳ್ಳಿ ಕುಚ್ಚು. ನಾರ್ಮಲ್ಲಾಗಿ 1 ಇಂಚಷ್ಟು ತಗೋತೀನಿ ಅಷ್ಟೇ ನಾನು. ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಓಕೆ, ಈ ಥರ ಕುಚ್ಚನ್ನು ಕಟ್ಕೊಳ್ಳಿ. ಆಲ್ರೆಡಿ ಇಷ್ಟೊತ್ತು ತೋರಿಸಿದ್ದೀನಲ್ಲ ಅದೇ ಥರ ಸೇಮ್ ಕಟ್ಕೋಬೇಕು ಕುಚ್ಚು. ಈ ಥರ ಕುಚ್ಚು ಕಟ್ಕೊಳ್ಳಿ. ಒಂದು 3 ರಿಂದ 4 ಸರಿ ಜರಿ ಥ್ರೆಡ್ಡನ್ನು ಸುತ್ಕೋಬೇಕು. ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚನ್ನು ಕಟ್ ಮಾಡ್ಕೊಳ್ಳೋಣ. ಸಮವಾಗಿ ತಗೊಂಡು 1 ಇಂಚಷ್ಟು ತಗೊಂಡಿದ್ದೀನಿ ನೋಡಿ. ಇಷ್ಟು 1 ಇಂಚಷ್ಟು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟಿದೆ ನೋಡಿ 1 ಇಂಚಷ್ಟು.
ನೋಡಿ ಈ ಕುಚ್ಚು ಮೇಲ್ಗಡೆ ಮತ್ತೆ ಒಂದು ಹೋಲ್ ಮಾಡ್ಕೋತೀನಿ, ಆಲ್ರೆಡಿ ಇದೆಯಲ್ಲ ಅದ್ರ ಮೇಲೇ ಸ್ವಲ್ಪ ಹೋಲ್ ಮಾಡ್ಕೋತೀನಿ. ಈ ಥರ ಮಾಡಿಕೊಂಡು ಕರೆಕ್ಟಾಗಿ ಆ ಕುಚ್ಚು ಮೇಲ್ಗಡೆ ಮಾಡ್ಕೋಬೇಕು. ಮಾಡಿಕೊಂಡು ಈ ಥ್ರೆಡ್ಡನ್ನು ನಾನು ಸ್ವಲ್ಪ ಇದಕ್ಕಿಂತ ಕಡಿಮೆ ಇರೋ ಕುಚ್ಚಿನ ಥ್ರೆಡ್ಡನ್ನು ಕೂಡ ತಗೋಬೋದು. ಈ ಥರ ತರ್ತೀನಿ ಇದನ್ನು ಮೇಲ್ಗಡೆ, ಇದರ ಮೇಲ್ಗಡೆ ಬರಬೇಕು. ಈ ಥರ ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಸಮವಾಗಿ. ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಇದನ್ನು ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೊಳ್ಳೋಣ. ಇದಕ್ಕೆ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಜರಿ ಥ್ರೆಡ್ಡಿಂದ ಕಟ್ಕೋತೀನಿ ನೋಡಿ. ಇವಾಗ ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಮೇಲ್ಗಡೆ ತರಬೇಕು. ತಂದು ಜರಿ ಥ್ರೆಡ್ಡಿಂದ ನಾರ್ಮಲ್ಲಾಗಿ ಕುಚ್ಚು ಕಟ್ತೀವಲ್ಲ ನಾವು ಆ ಥರ ಕುಚ್ಚನ್ನು ಕಟ್ಕೊಳ್ಳೋಣ. ಈಗ ಸ್ವಲ್ಪ ಜರಿ ಥ್ರೆಡ್ಡನ್ನು ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಒಂದು 2ರಿಂದ 3 ಸಲ ಈ ಜರಿ ಥ್ರೆಡ್ಡನ್ನು ನಾನು ಸುತ್ಕೋತೀನಿ. ಈ ಥರ ಸುತ್ತಕೊಂಡು ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ. ಈ ಥರ ಚಿಕ್ಕ ರೌಂಡ್ ಬೀಡ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ದು. ಈ ಬೀಡ್ ಹಾಕಿ ಕರೆಕ್ಟಾಗಿ ಬೀಡು ಮಿಡಲ್ನಲ್ಲಿ ಬರಬೇಕು. ಆ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಜರಿ ಥ್ರೆಡ್ಡನ್ನು ಸುತ್ಕೊಳ್ಳಿ. ಇವಾಗ ಓಕೆ, ಜರಿ ಥ್ರೆಡ್ಡನ್ನು ಮತ್ತೆ ಒಂದು 2ರಿಂದ 3 ಸಾರಿ ಸುತ್ತಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ. 2 ಸಲ ಲಾಕ್ ಮಾಡ್ಕೋತೀನಿ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಓಕೆ ನೋಡಿ, ಕಟ್ ಮಾಡ್ಕೊಳ್ಳಿ. ಈಗ ಈ ಪಿಂಕ್ ಕಲರ್ ಥ್ರೆಡ್ ಇದೆಯಲ್ಲ ಇದನ್ನು ಆಫ್ ಕಟ್ ಮಾಡ್ಕೋತೀನಿ. ಗ್ರೀನ್ ಕಲರ್ ಥ್ರೆಡ್ಡಿನ ಅರ್ಧ ಕಟ್ ಮಾಡ್ಕೋತಿದ್ದೀನಿ. ಈ ಥರ ಅರ್ಧ ಮೇಲೆ ಈ ಥರ ಸಮವಾಗಿ ತಗೊಂಡು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ ಕಟ್ ಮಾಡ್ಕೋತೀನಿ. ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಡಿಸೈನು. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 1 ಇಂಚ್ಗೆ ಒಂದು ನೀವು ಪೂರ್ತಿ ಸೀರೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ಬೊಟ್ಟಿನಷ್ಟು ಈ ಥರ ಡಿಸ್ಟೆನ್ಸ್ ಬಿಟ್ಕೋತೀನಿ. ಒಂದು ಬೊಟ್ಟು ಇಟ್ಕೊಂಡ್ರೆ ಆಲ್ಮೋಸ್ಟ್ 1 ಇಂಚಷ್ಟು ಬರುತ್ತೆ. ಬಿಟ್ಕೊಂಡು ಕ್ರೋಶಾ ನೀಡಲ್ನಿಂದ ಈ ಥರ ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ನಾನು ಮೇಲೆ ತರ್ತೀನಿ. ಇಲ್ಲಿ ನಾನು ಈ 2 ಗ್ರೀನ್ ಹಾಗೆ ಪಿಂಕ್ ಕಲರ್ ಥ್ರೆಡ್ಡು 137 ತೊಗೊಂಡಿದ್ದೀನಿ. ಈ 2ರಿಂದನೇ ನಾನು ಆಲ್ಮೋಸ್ಟ್ ಆಗಿ ಕುಚ್ಚನ್ನು ಕಟ್ಕೊಂಡಿರೋದು. ಓಕೆ, ಒಂದಿಷ್ಟು ಮಾಡಿಕೊಂಡೆ, 1 ಇಂಚ್ ಇದೆ ಇದಷ್ಟೇ. ಈಗ ಇದ್ರ ಮೇಲೆ ಹೋಲ್ ಇದೆಯಲ್ಲ ಅಲ್ಲಿ ಇದು ಒಂದು 50 ಇದೆ ಮೇಲ್ಗಡೆ ತೊಗೊಂಡಿದ್ದೀನಲ್ಲ ಅದು, ಅದರ ಮೇಲ್ಗಡೆ ಈ ಥರ ಬರಬೇಕು ಕರೆಕ್ಟಾಗಿ ಸಮವಾಗಿ. ಈ ಕುಚ್ಚು ಈ ಥರ ಮೇಲೆ ಬರಬೇಕು ಮಿಡಲ್ನಲ್ಲಿ. ಈ ಥರ ಮಾಡಿಕೊಂಡು ಈಗ ಸಮವಾಗಿ ತಗೊಳ್ಳಿ. ಜರಿ ಥ್ರೆಡ್ಡಿಂದ ನಾರ್ಮಲ್ಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕುಚ್ಚನ್ನು ಕಟ್ಕೋತೀನಿ. ಈಗ ಇದಕ್ಕೆ ಕರೆಕ್ಟಾಗಿ ಕೆಳಗಡೆ ಕುಚ್ಚಿದೆಯಲ್ಲ ಅದ್ರ ಮಿಡಲ್ನಲ್ಲಿ ಬರೋ ಥರ ನೀವು ಮಾಡ್ಕೋಬೇಕು. ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಜರಿ ಥ್ರೆಡ್ಡಿಂದ ಕಟ್ಕೋತೀನಿ. ಈ ಕುಚ್ಚು ನೀಡಲ್ನ ಬ್ಯಾಕ್ ಸೈಡಿಂದ ಚುಚ್ಚಿ ಮೇಲ್ಗಡೆ ತರ್ತೀನಿ. ಈ ಥರ ಮೇಲ್ಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ಡನ್ನು ಬ್ಯಾಕ್ ಸೈಡಲ್ಲಿ ಬಿಟ್ಕೋತೀನಿ. ಬಿಟ್ಕೊಂಡು ಈಗ ಲಾಕ್ ಮಾಡ್ಕೋತೀನಿ. ಒಂದು ಲಾಕ್ ಮಾಡಿಕೊಂಡು ಒಂದು 3ರಿಂದ 4 ಸಾರಿ ಈ ಥರ ಸುತ್ಕೊಳ್ಳಿ ಜರಿ ಥ್ರೆಡ್ಡನ್ನು. ಓಕೆ, ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಲಾಸ್ಟಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈಗ ಸಮವಾಗಿ ಇಟ್ಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಶಾರ್ಟ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಶಾರ್ಟು ಬೇಡ, ಲೆಂತು ಬೇಡ, ಮೀಡಿಯಮ್ ಆಗಿದ್ರೂ ಸಾಕು. ಇಷ್ಟು ನೋಡಿ, ಈ ಥರ ನೀವು ಪೂರ್ತಿ ಸೀರೆಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಾನು ಪ್ರತಿಯೊಂದು ಕುಚ್ಚಿಗೂ ಕೂಡ ಅದ್ರ ಪ್ರೈಸಸ್ನ ಹೇಳಿದ್ದೀನಿ. ಅದು ಕುಚ್ಚು ಎಂಡ್ ಆಗುವಾಗ ನಾನು ಎಲ್ಲ ಕುಚ್ಚಿನ ರೇಟ್ ಹೇಳಿದ್ದೀನಿ. ಹಾಗೆ ಎಷ್ಟು ಕುಚ್ಚು ತೊಗೊಂಡಿದ್ದೀನಿ ಅಂದರೆ ಎಷ್ಟು ಎಳೆ ತೊಗೊಂಡಿದ್ದೀನಿ ಕುಚ್ಚು ಹಾಕಲಿಕ್ಕೆ ಪ್ರತಿಯೊಂದು ಡೀಟೇಲ್ ಆಗಿ ನಾನು ತಿಳಿಸಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಲ್ಲ ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಒಂದೇ ವಿಡಿಯೋದಲ್ಲಿ 20 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸಿದ್ದೀನಿ. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಮನೆಯಲ್ಲೇ ಕುಳಿತು ನೀವು ಅರ್ನ್ ಮಾಡ್ಕೋಬೋದು ಮನಿ.
ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ, ಹಾಗೆ ಹೆಲ್ಪ್ ಕೂಡ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಎಲ್ಲ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ, ಹಾಗೆ ಚೆನ್ನಾಗಿದೆ, ಹಾಕಲಿಕ್ಕೂ ಕೂಡ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ಗಳು. ಈ ಎಲ್ಲ ಡಿಸೈನ್ಗಳನ್ನು ನೀವು ಟ್ರೈ ಮಾಡಿದರೆ ಆರಾಮ್ಸೆ ನೀವು 20 ಸೀರೆಗಳಿಗೆ ಕುಚ್ಚನ್ನು ಕಟ್ಕೋಬೋದು. ಎಲ್ಲ ಕುಚ್ಚುಗಳು ಬೇರೆ ಬೇರೆ ರೀತಿಯಲ್ಲಿ ಇದೆ, ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕುಚ್ಚುಗಳು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.